ಪ್ರಭುವೇ, ನಾನಿಂದು ನನ್ನ ಹೃದಯವನ್ನು ಹೊತ್ತಿ ಉರಿಯುವಂತೆ ಮಾಡುವ ನುಡಿಗಳನ್ನು ಹೊಂದಿರುವ ನಿಮ್ಮಲ್ಲಿ, ಚಿಕ್ಕವರಲ್ಲಿ ಹಾಗೂ ಬಡವರ ಮೇಲೆ, ಸಂಕಷ್ಟದಲ್ಲಿರುವ ಮತ್ತು ದುಃಖದಿಂದ ತೊಳಲುತ್ತಿರುವ ಎಲ್ಲಾ ಮನುಜರ ಮೇಲೆ ಸಹಾನುಭೂತಿಯನ್ನು ಚೆಲ್ಲುವ ನಿಮ್ಮ ಕರುಣಾಭರಿತ ಹೃದಯಕ್ಕೆ ಬಂದಿರುತ್ತೇನೆ. ನಾನು ನಿಮ್ಮನ್ನು ಇನ್ನಷ್ಟು ಅರಿಯಲು, ಸುವಾರ್ತೆಯಲ್ಲಿ ನಿಮ್ಮನ್ನು ಧ್ಯಾನಿಸಲು, ನಿಮ್ಮೊಂದಿಗೆ ಸದಾ ಇರಲು ಮತ್ತು ನಿಮ್ಮಿಂದಲೇ ಎಲ್ಲಾ ರೀತಿಯ ದಾರಿದ್ರ್ಯದಿಂದ ನಿಮ್ಮನ್ನು ಸ್ಪರ್ಶಿಸಲು ಅನುಮತಿಸಿದ ಪ್ರೀತಿಯಿಂದ ಕಲಿಯಲು ಬಯಸುತ್ತೇನೆ. ನೀವು ನಿಮ್ಮ ದಿವ್ಯ ಹಾಗೂ ಮಾನವೀಯ ಹೃದಯದಿಂದ, ಮಿತಿಯಿಲ್ಲದ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿ, ತಂದೆಯ ಪ್ರೀತಿಯನ್ನು ನಮಗೆ ತೋರಿಸಿದ್ದೀರಿ. ನಿಮ್ಮ ಎಲ್ಲಾ ಮಕ್ಕಳಿಗೂ ನಿಮ್ಮ ಪೂಜ್ಯ ಸಾನ್ನಿಧ್ಯವನ್ನು ಅನುಭವಿಸುವ ಕೃಪೆಯನ್ನು ದಯಪಾಲಿಸಿರಿ. ನಮ್ಮ ಯೋಜನೆಗಳನ್ನು ಬದಲಿಸಿ, ಆಕಾರವನ್ನು ನೀಡಿ, ರೂಪಿಸಿರಿ, ಹಾಗೂ ಯಾವ ಪರಿಸ್ಥಿತಿಯಲ್ಲಿಯೂ ನಮ್ಮ ಪ್ರಾರ್ಥನೆಗಳಲ್ಲಿ, ಕೆಲಸಗಳಲ್ಲಿ, ಸಂಭಾಷಣೆಗಳಲ್ಲಿ ಮತ್ತು ಪ್ರತಿದಿನದ ಜೀವನದ ಕಾರ್ಯಗಳಲ್ಲಿ ನಾವು ನಿಮ್ಮನ್ನೇ ಬಯಸುವಂತೆ ಮಾಡಿರಿ. ಈ ನಿಮ್ಮ ಸಾನ್ನಿಧ್ಯದ ದಿವ್ಯ ಭೇಟಿಯಿಂದ ನನ್ನನ್ನು ಪ್ರೇರಣೆಯಾಗಿಸಿ, ಈ ಸಂಕಟದ ಜಗತ್ತಿಗೆ ಸಾಂತ್ವನದ ಮೂಲರಾಗಿರುವ ನಿಮ್ಮ ಪ್ರೀತಿಯನ್ನು ತಲುಪಿಸುವಂತೆ ಕರುಣೆಯ ಧರ್ಮ ಪ್ರಚಾರಕ್ಕೆ ನನ್ನನ್ನು ಕಳುಹಿಸಿಕೊಡಿರಿ. ಏಕೆಂದರೆ ನಿಮ್ಮಿಂದಲೇ ಶಾಂತಿ, ನಿಮ್ಮಿಂದಲೇ ಭರವಸೆಯು ನನಗೆ ಸದಾಕಾಲಕ್ಕೂ ಹರಿದು ಬರುತ್ತವೆ. ಆಮೇನ್.